ದಾನಿಯೇಲ್ ಪಾಪದ ಬಗ್ಗೆ ಎಂದಿಗೂ ರಾಜಿ ಆಗ್ಲಿಲ್ಲ. ಪಾಪ ಬರುವಾಗ ತನ್ನ ಸ್ಟ್ಯಾಂಡರ್ಡ್ ಕಳ್ಕೊಳ್ಳಿಲ್ಲ ಅವನು. ತನ್ನ ಸ್ಟ್ಯಾಂಡರ್ಡ್ ಏನಾಗಿತ್ತು? ನಾನು ಎಂದಿಗೂ ಅಶುದ್ಧನಾಗಲಾರೆ, ಅವನ ಸ್ಟ್ಯಾಂಡರ್ಡ್ ಆಗಿತ್ತು. Don't lose your standard. ಇವತ್ತು ಕೂಡ ಸತ್ಯವೇದದಲ್ಲಿರುವಂತ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಕಾಣ್ತೀವಿ. ಇವನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಇವನ ಬಗ್ಗೆ ಅನೇಕ ಸಂದೇಶಗಳನ್ನ ನಾವು ಕೇಳಿದ್ದೇವೆ. ಆದ್ರೆ ಇವತ್ತು ಆತನ ಇತಿಹಾಸ ನಾನು ಹೇಳಿಕ್ ಹೋಗಲ್ಲ. ಆತನಿಂದ ನಾವು ಕಲೀಲಿಕ್ಕಿರುವಂತ ಮುಖ್ಯವಾದಂತ 3 ಪಾಠಗಳ ಬಗ್ಗೆ ನಾನು ಹೇಳ್ತೀನಿ. ಈ ವ್ಯಕ್ತಿ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದ್ರು ಸಹ, ಆದ್ರೆ ಒಂದು ವಿಷಯ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಈತನಿಂದ ನಾವು ಕಲೀಲಿಕ್ಕಿರುವ 3 ಪಾಠಗಳು ಅವು ಯಾವುವು ಅನ್ನುವಂಥದ್ದು. ಆದ್ರೆ ಆ ವ್ಯಕ್ತಿ ಯಾರು ನೋಡೋದಾದ್ರೆ ದಾನಿಯೇಲ್. ದಾನಿಯೇಲ್ ಅನ್ನುವಾಗ ಪ್ರಾರ್ಥನೆ ನೆನಪು ಬರ್ತದೆ. ದಾನಿಯೇಲ್ ಅನ್ನುವಾಗ ಸಿಂಹದ ಗವಿ ನೆನಪು ಬರ್ತದೆ, ಹೌದಲ್ಲ? ಇವೆಲ್ಲ ನಮಗೆ ನೆನಪು ಬರ್ತದೆ. ಬಟ್ ಇದಕ್ಕಿಂತ ಇನ್ನೂ ಬಹಳಷ್ಟು ವಿಷಯಗಳು ಅವನಲ್ಲಿದೆ ತಿಳ್ಕೊಳ್ಳುವಂಥದ್ದು. ಆತನು ಪ್ರಾರ್ಥಿಸುವಂತ ವ್ಯಕ್ತಿ. ಸಿಂಹದ ಗವಿಯಲ್ಲಿದ್ದಾಗಲೂ ಸಿಂಹಗಳು ಅವನನ್ನು ನುಂಗಲಿಲ್ಲ. ಇವೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯಗಳು. ಬಟ್ ಇದನ್ನ ಇವತ್ತು ಹೇಳಿಕ್ ಹೋಗಲ್ಲ. ಇದನ್ನ ಹೊರತಾಗಿ ಅವನಿಂದ ಕಲೀಲಿಕ್ಕಿರುವಂತ 3 ಅಂಶಗಳು ಏನು ಅನ್ನುವಂಥದ್ದು ನಾವು ಹೇಳ್ತೇವೆ. ಸೊ ಇಲ್ಲಿ 6ನೇ ವಚನಕ್ಕೆ ಬರುವಾಗ ಅವ್ರು ಯಾರು ಅಂತ ನಾವು ನೋಡ್ತೇವೆ. ಓಕೆ, 5ನೇ ವಚನದಿಂದ ಓದೋಣ. ಇದಲ್ಲದೆ ಅವರ ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಪಡಿಸುವ ಏರ್ಪಾಟು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯುವಕರಲ್ಲಿ ಯಾರ್ಯಾರಿದ್ರು? ಎಸ್. ಸೊ ಡ್ಯಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ. ಇವ್ರು ಯಾರಂದ್ರೆ, ಹನನ್ಯ ಅವನವನು ಶದ್ರಕ್, ಮಿಶಾಯೇಲ್ ಅನ್ನು ಮೇಷಕ್, ಅಜರ್ಯ ಅನ್ನೋನು ಅಬೇದ್ನೆಗೋ. ಇವರು ಮತ್ತೆ ಡ್ಯಾನಿಯೇಲ್, ಈ 4 ಜನರು ಸಹ ಈ ಆರಿಸಲ್ಪಟ್ಟ ಯುವಕರಲ್ಲಿ ಇರ್ತಾರೆ. ಅದ್ರ ಒಳಗಡೆ ಕಂಚುಕೆ ಅಧ್ಯಕ್ಷನಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಇವರಿಗೆ ಒಳ್ಳೆ ರೀತಿ ಪೋಷಣೆ ಮಾಡು, ಇವ್ರನ್ನ ಒಳ್ಳೆ ರೀತಿ ಪೋಷಣೆ ಮಾಡಿ. ಯಾಕಂದ್ರೆ ಇವರು ಸನ್ನಿಧಿ ಸೇವೆ ಮಾಡುವಂತ ಜನರಾಗ್ಬೇಕು. ನನ್ನ ಅರಮನೆಯಲ್ಲಿರುವಂತ ಸನ್ನಿಧಿ ಸೇವೆ ಮಾಡುವ ಜನರಾಗ್ಬೇಕು. ರಾಜನ ಪದಾರ್ಥಗಳು ಏನಾಗಿತ್ತು? ಒಳ್ಳೊಳ್ಳೆ ಮಾಂಸಾಹಾರಿ, ದ್ರಾಕ್ಷರಸ, ರಾಜನ ಊಟ ಇದಾಗಿತ್ತು. ಬಟ್ ದಾನಿಯೇಲನು ಯಾವ ಒಂದು ಕುಟುಂಬದಿಂದ ಬಂದಿದ್ದಾನಂದ್ರೆ ಯಹೂದಿ ಕುಟುಂಬದಿಂದ ಬಂದಿದ್ದ. ಇಸ್ರಾಯೇಲರ್ ಅಂದ್ರೆ ಯಹೂದಿ ಕುಟುಂಬದವರು. ಈ ಯಹೂದಿ ಕುಟುಂಬದಿಂದ ಬಂದಂತ ದಾನಿಯೇಲನಿಗೆ ತನ್ನ ತಂದೆ ತಾಯಿಗಳು ಆಹಾರದ ವಿಷಯದಲ್ಲಿ ಒಂದು ಒಳ್ಳೆ ಬೋಧನೆ ಮಾಡಿದ್ರು. ಏನಂತ ಹೇಳಿದ್ರೆ, ಅತಿಯಾದ ಮಾಂಸ ಭಕ್ಷಕರಾಗುವಂಥದ್ದು, ದ್ರಾಕ್ಷರಸವನ್ನು ಕುಡಿದು ಅಮಲೆ ಇರುವಂಥದ್ದು, ಇವೆಲ್ಲ ದೇವರಿಗೆ ವಿರೋಧವಾದ ಕಾರ್ಯಗಳು ಆಗಿನ ಟೈಮಲ್ಲಿ. ಅಂದ್ರೆ ಅವ್ರದ್ದೊಂದು ಸಂಪ್ರದಾಯ ಇತ್ತು. ಅದನ್ನ ಅವರು ಕಲಿಸಿಕೊಟ್ಟಿದ್ರು ಮಗನಿಗೆ. ನೋಡು ಮಗ, ನಮ್ಮ ಸಂಪ್ರದಾಯ ಇದು, ನಮ್ಮ ಆಹಾರ ಪದ್ಧತಿ ಇದು, ಇದನ್ನು ನೀನು ತಿನ್ಬೇಕು ಎಂಬುದಾಗಿ ಅದನ್ನ ಕಲಿಸಿಕೊಟ್ಟಾಗ ದಾನಿಯೇಲನು ಅದನ್ನ ಬಹಳ ಉತ್ತಮವಾದ ರೀತಿಯಲ್ಲಿ ಅದನ್ನ ಕಲ್ತಿರ್ತಾನೆ. ಅದೇ ಆಹಾರ ಪದ್ಧತಿಯನ್ನು ಅವನು ಮುಂದುವರಿಸ್ಕೊಂಡು ಹೋಗಿರ್ತಾನೆ. ಅವನಿಗೆ ಗೊತ್ತಿರ್ತದೆ, ಈ ರೀತಿಯಾಗಿ ಆಹಾರ ತಿಂದ್ರೆ ನಾನು ದೇವರನ್ನ ಸೇವಿಸಬಹುದು, ದೇವರಿಗೆ ಇಷ್ಟವಾದದನ್ನ ಮಾಡಬಹುದು. ತಿಳ್ಕೊಡ್ರಿ, ನಾನ್ ವೆಜ್ ತಿನ್ನು ತಪ್ಪಲ್ಲ. ಬಟ್ ದಿನವಿಡೀ ಅಂದ್ರೆ ವರ್ಷವಿಡೀ ನಾನ್ ವೆಜ್ ತಿನ್ನು ತಪ್ಪು ಬೈಬಲ್ ಪ್ರಕಾರ. ಗೊತ್ತಾ ನಿಮ್ಗೆ? ಅತಿಯಾದ ಮಾಂಸ ಭಕ್ಷಕರೊಟ್ಟಿಗೆ ಬೆರೆಯಬೇಡ ಅಂತ ವಾಕ್ಯ ಹೇಳ್ತಾರೆ. ಯಾಕೆ? ಅತಿಯಾದ ಮಾಂಸ ತಿನ್ನೋರು ಯಾರಂದ್ರೆ ದೇವರ ಸೇವೆ ಮಾಡೋರಲ್ಲ, ದೇವರಿಗಾಗಿ ಜೀವಿಸೋರಲ್ಲ, ತಮ್ಮ ಹೊಟ್ಟೆ ಸೇವೆಯನ್ನ ಮಾಡೋರು. ತಮ್ಮ ಹೊಟ್ಟೆನೆ ದೇವರನ್ನಾಗಿ ಮಾಡಿಕೊಂಡವರು ಅತಿಯಾದ ಮಾಂಸ ಭಕ್ಷಕರು. ಮಾಂಸ ಪ್ರಿಯರಲ್ಲ. ಈಗ ನೋಡ್ರಿ, ಮಾಂಸ ತಿನ್ನೋದು ನಮ್ಮೆಲ್ಲರಿಗೂ ಇಷ್ಟ. ಮಾಂಸ ತಿನ್ನೋದ್ರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಅತಿಯಾದ ಮಾಂಸ ತಿನ್ನುವುದು ದೇವರಿಗೆ ಇಷ್ಟ ಇಲ್ಲ. ಅದೇ ಪ್ರಕಾರ ದ್ರಾಕ್ಷರಸ ಕುಡಿಯುವಂಥದ್ದು ಆಗಿನ ಪದ್ಧತಿ ಇತ್ತು. ಏನಂತ ಹೇಳಿದ್ರೆ, ಅರಮನೆ ಅನ್ನುವಾಗ ದ್ರಾಕ್ಷರಸ ಕಾಮನ್. ಬಟ್ ಇದು ಅಮಲೇರಿ ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ದಾರಿ ಮಾಡಿಕೊಡ್ತೈತಿ. ಅತಿಯಾದ ದ್ರಾಕ್ಷರಸ ಅಮಲ ಇರುವುದು ದೇವರಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ
ಪೌಲನು ಎಫೆಸದ ಪುಸ್ತಕದಲ್ಲಿ ಬರೆದಿರ್ತಾನೆ, ಏನಂತ ಹೇಳಿದ್ರೆ, ದ್ರಾಕ್ಷಾರಸವನ್ನು ಕುಡಿದು ಅಮಲೇರಬೇಡ್ರಿ, ಅದರಿಂದ ಪಟ್ಟಿಂಗತನ ಹುಡ್ತದೆ, ಅದ್ರ ಬದಲಿ ಪವಿತ್ರಾತ್ಮನನ್ನ ಕುಡಿಯಿರಿ ಅಂತ ಹೇಳ್ತಾರೆ. ಅಮಲೇರುವುದು ಇದೆಲ್ಲ ಡ್ಯಾನಿಯಲ್ಗೆ ಗೊತ್ತಿದೆ, ಇದೆಲ್ಲ ಬೋಧನೆ ಅವನಿಗೆ ತಿಳಿದಿದೆ. ಆದ್ರೆ ಈಗ ಅರಮನೆಗೆ ಬಂದಿದ್ದಾನೆ. ಈಗ ಅರಮನೆಯಲ್ಲಿ ಏನಾಯ್ತು, ಈಗ ಒಂದು ಆಹಾರ ಪದ್ಧತಿ ಚೇಂಜ್ ಆಗ್ತದೆ. ರಾಜನ ಊಟ ಮಾಡ್ಬೇಕು, ಹೌದಾ? ಆದ್ರೆ ಅವನ ಬಾಯಿಂದ ಬರುವಂತ ಒಂದು ಮಾತನ್ನ ನಾವು ನೋಡೋಣ. ಈ ಒಂದೇ ವಚನದಿಂದ ನಾವು ಕಲೀಲಿಕ್ಕಿರುವಂತ ಪಾಠ ಏನಂದ್ರೆ, ಡ್ಯಾನಿಯೇಲನು ಏನೇ ಆಗಲಿ ಅವನು ಲೋಕದೊಟ್ಟಿಗೆ ರಾಜಿ ಆಗ್ತಿರ್ಲಿಲ್ಲ. ಏನಾಗ್ತಿರ್ಲಿಲ್ಲ? ಕಾಂಪ್ರಮೈಸ್ ಅಂದ್ರೆ ಏನ್ ಗೊತ್ತಾ? ರಾಜಿ ಆಗೋದು. ಅವನು ಯಾವ ಕಾರಣಕ್ಕೂ ಪಾಪದ ವಿಷಯದಲ್ಲಿ ರಾಜಿ ಆಗ್ತಿರ್ಲಿಲ್ಲ. ದೇವರನ್ನ ಎಂದಿಗೂ ಅವನು ಬಿಟ್ಟುಕೊಡ್ತಿರ್ಲಿಲ್ಲ. ಅಂದ್ರೆ ಏನ್ ಗೊತ್ತಾ, ಏನ್ ಸ್ವಲ್ಪ ನಡೀತದೆ, ಇದು ರಾಜಿ ಆಗೋದು, ಒಂದಿನ ಮಾಡ್ಬೋದು ರಾಜಿ ಆಗೋದು. ಬಟ್ ಡ್ಯಾನಿಯಲ್ ಜೀವಿತದಲ್ಲಿ ಪ್ರಥಮವಾಗಿ ನಾವು ಕಲೀಲಿಕ್ಕಿರುವಂತ ಅಂಶ ಏನಂದ್ರೆ, ಯಾವ ಕಾರಣಕ್ಕೂ ಪಾಪದ ವಿಷಯದಲ್ಲಿ ಅವನು ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ನೋ ಟು ಸಿನ್. ಪಾಪಕ್ಕೆ ಅವನು ಏನ್ ಹೇಳ್ತಿದ್ದ? ಯಾವಾಗಲೂ ನೋ. ಓಕೆ, ಒಂದು ವಚನ ಓದಿಕೊಳ್ಳೋಣ. ನೆಕ್ಸ್ಟ್ ಆತನ ವಚನ ಓದ್ರಿ. ನೆಕ್ಸ್ಟ್ ಇದರಲ್ಲಿ ಇದೆ ನೋಡ್ರಿ, 8ನೇ ವಚನ ಓದ್ರಿ. ಎಲ್ಲರೂ ಹೇಳ್ತಾರೆ ನೋಡ್ರಿ. ಅವಾಗ ಡ್ಯಾನಿಯಲ್ ಏನ್ ಹೇಳ್ತಾನೆ? ನಿಶ್ಚಯಿಸಿ. ಹಲೋ, ಏನಂತೆ? ಎಷ್ಟು ಜನ ಹೇಳ್ಬೋದು ಈ ಮಾತನ್ನ? ನಾನು ಅಶುದ್ಧನಾಗಲಾರೆ. ಅಶುದ್ಧ ಯಾವಾಗ ಆಗ್ತೇವೆ? ಮಾತಾಡ್ರಿ ಎಲ್ಲರೂ. ನಾವು ಅಶುದ್ಧ ಯಾವಾಗ ಆಗ್ತೇವೆ? ಕರೆಕ್ಟಾ? ನಂಬ್ತೀರಾ? ನಿಮ್ಗೆ ಗೊತ್ತಲ್ಲ ಅಶುದ್ಧ ಯಾವಾಗ ಆಗ್ತೇವೆ? ಹೇಳ್ರಿ ಎಲ್ಲರೂ ಹೇಳ್ರಿ. ಪಾಪ ಮಾಡುವಾಗ ನಾವೇನಾಗ್ತೇವೆ? ಅಶುದ್ಧವಾಗ್ತೇವೆ. ಇಲ್ಲಿ ಅವನು ಪಾಪ ಮಾಡುವಾಗ ನೋಡ್ಲಿಕ್ಕೆ ಅವ್ರ ಅಪ್ಪ ಅಮ್ಮ ಇಲ್ಲರಿ, ಇದಾರ? ಬಿಂದಾಸ್ ಮಾಡ್ಬೋದು ಅವನು, ಯಾಕೆಂದ್ರೆ ಅವನು ಮನೆಯಿಂದ ಆಚೆ ಇದ್ದಾನೆ, ಅಪ್ಪ ಅಮ್ಮ ಇಲ್ಲ, ಈಗ ಫ್ರೆಂಡ್ಸ್ ಇದ್ದಾರೆ. ಏನ್ ಹೇಳ್ತಾ ಇದಾರೆ? ರಾಜನ ಊಟ ಮಾಡಿ ಮಜಾ ಮಾಡಂತ. ಬಟ್ ಅವನೇನ್ ಹೇಳ್ತಾ ಇದ್ದಾನೆ? ಕಂಚಿಗೆ ಏನ್ ಹೇಳ್ತಾ ಇದ್ದಾನೆ? ದಯಮಾಡಿ ನನ್ನನ್ನು ಕ್ಷಮಿಸು, ನಾನು ಅಶುದ್ಧನಾಗಿ, ನನ್ನನ್ನು ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಹಲೋ, ಇದು ವಿಶೇಷವಾಗಿ ಯವನಸ್ಥರಿಗೆ ಕಲೀಲಿಕ್ಕಿರುವಂತ ಒಳ್ಳೆ ಪಾಠ. ಏನ್ ಗೊತ್ತಾ? ಎಷ್ಟೋ ಸಾರಿ ನಾವು ಫ್ರೆಂಡ್ ಜೊತೆಗೆ ಹೋಗ್ತಿರ್ತೇವೆ. ಫ್ರೆಂಡ್ ಜೊತೆಗೆ ಕಾಲ ಕಳೆಯುವಾಗ ಎಷ್ಟೋ ಸಾರಿ ನಮಗೆ ಫ್ರೆಂಡ್ ಜೊತೆಗೆ ಪಾಪ ಮಾಡುವಂತ ಸಂದರ್ಭಗಳು ಬರ್ತದೆ. ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುವಂಥದ್ದು. ಉದಾಹರಣೆಗೆ ಹೇಳ್ತೇನೆ, ಏನ್ ಬೇಡ, ನೀವು ಅತಿಯಾದ ಹರಟೆ ಮಾತು ಮಾತಾಡೋದು ದೇವರಿಗೆ ವಿರೋಧ ಪಾಪನೇ, ಗೊತ್ತಾ? ಲೋಕದ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೇವೆ, ಲೋಕದ ಬಗ್ಗೆನೇ ಮಾತಾಡುದು, ದೇವರಿಗೆ ವಿರೋಧವಾದ ಕಾರ್ಯಗಳ ಬಗ್ಗೆನೇ ಮಾತನಾಡ್ತೇವೆ ನಾವು ಫ್ರೆಂಡ್ಸ್ ಜೊತೆ ಇದ್ದಾಗ. ಯಾವಾಗಾದ್ರೂ ನಾವು ಈ ಮಾತು ಹೇಳಿರ್ಬೋದಾ ಫ್ರೆಂಡ್ಸಿಗೆ? ಬ್ರದರ್ಸ್ ಅಥವಾ ಫ್ರೆಂಡ್ಸ್, ದಯಮಾಡಿ ನನಗೆ ಕ್ಷಮಿಸ್ರಿ, ನಾನು ನಿಮ್ ಜೊತೆ ಸೇರಿ ಅಶುದ್ಧನಾಗಲಾರೆ. ಬಟ್ ನಾವ್ ಹಂಗೆ ಹೇಳುದಿಲ್ಲ. ಪಾಪದ ಜೊತೆಗೆ ರಾಜಿ ಆಗ್ತೇವೆ, ದೇವರನ್ನ ಬಿಟ್ಕೊಡ್ತೇವೆ. ಎಷ್ಟೋ ಸಾರಿ ದೇವರನ್ನ ಬಿಟ್ಕೊಡ್ತೇವೆ. ಬಟ್ ದಾನಿಯೇಲ ಎಂದಿಗೂ ದೇವರನ್ನ ಬಿಟ್ಕೊಡ್ತಿಲ್ಲ. ಹೇಳ್ತಾ ಇದ್ದಾನೆ ಅವನು, ನೋ ಟು ಸಿನ್, ದಯಮಾಡಿ ನನಗೆ ಕ್ಷಮಿಸು, ನಾನು ಅಶುದ್ಧನಾಗಲಾರೆ. ಪ್ರಿಯರೇ, ಇದನ್ನ ಓದ್ಲಿಕ್ಕೆ ಬಹಳ ಇಷ್ಟ, ಸುಲಭ. ಆದ್ರೆ ನಮ್ಮ ಲೈಫ್ ಅನ್ನು ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ನಾವು ಒಬ್ಬರೇ ಇರ್ತೇವೆ, ಅಥವಾ ಅಪ್ಪ ಅಮ್ಮ ಜೊತೆಗಿರುವುದಿಲ್ಲ, ಫ್ರೆಂಡ್ ಜೊತೆಗೆ ಜಾಸ್ತಿ ಇರ್ತೇವೆ. ಅಲ್ಲಿ ಪಾಪ ಮಾಡುವಂತ ಎಷ್ಟೋ ಅವಕಾಶಗಳು ಬರ್ತದೆ. ಅವಾಗ ನಾವು ಇದನ್ನ ಹೇಳಿರ್ಬೋದಾ? ದಯಮಾಡಿ ನಾನು ಕ್ಷಮಿಸು, ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ನೋ ಟು ಸಿನ್. ದೇವರ ಜೊತೆಗೆ ಕಾಂಪ್ರಮೈಸ್ ಆಗ್ರಿ, ಆದ್ರೆ ಲೋಕದ ಜೊತೆಗೆ ಕಾಂಪ್ರಮೈಸ್ ಆಗ್ಬೇಡ್ರಿ, ರಾಜ್ಯ ಆಗ್ಬೇಡ್ರಿ, ದೇವರನ್ನ ಬಿಚ್ಕೊಡ್ಬೇಡ್ರಿ. ದೇವರನ್ನ ಬಿಟ್ಕೊಡುವಂತದ್ದು ಅರ್ಥ ಏನ್ ಗೊತ್ತಾ? ನೀನು ಲೋಕಕ್ಕಾಗಿ ದೇವರನ್ನ ಬಿಟ್ಕೊಡ್ತಾ ಇದೀಯ, ಲೋಕದ ಜೊತೆಗೆ ಏನ್ ಮಾಡ್ತಾ ಇದೀಯಾ? ರಾಜ್ಯ ಆಗ್ತಾ ಇದೀಯಾ. ಇಲ್ಲಿ ತಿಳ್ಕೊಡ್ರಿ, ಯಾರು ಇಲ್ಲ ಅವನಿಗೆ ಹೇಳೋರು, ಅಪ್ಪ ಅಮ್ಮ ಇಲ್ಲ, ಅವ್ನು ಮಾಡ್ಬೋದಾಗಿತ್ತು. ಬಟ್ ಅವನೇನ್ ಹೇಳ್ತಾ ಇದ್ದಾನೆ? ದಯಮಾಡಿ ನನ್ನನ್ನು ಕ್ಷಮಿಸು, ನಾನು ಏನ್ ಮಾಡಕ್ ಆಗುದಿಲ್ಲ, ಅಶುದ್ಧನಾಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ನೋಡ್ತೇವೆ,
ಯಾವುದೇ ಕಾರಣಕ್ಕೂ ನಿನ್ನ ಭವಿಷ್ಯವನ್ನ ಹಾಳು ಮಾಡುವಂತ ಎಂತಾದ ರಾಜ್ಯಗಳು ಬಂದ್ರೆ ಅದಕ್ಕೆ ನೀನು ರಾಜ್ಯ ಹಾಕ್ಬೇಡ. ಅಲ್ಲಿ ಬರದೆ ನಾನು ಡೋಂಟ್ ಅಲೌ ಕಾಂಪ್ರಮೈಸ್ ಟು ಡೆಸ್ಟ್ರಾಯ್ ಯುವರ್ ಫ್ಯೂಚರ್. ನಿನ್ನ ಭವಿಷ್ಯವನ್ನ ಹಾಳು ಮಾಡ್ತದಂಥದ್ದು ರಾಜ್ಯ ಆಗುದು. ಲೋಕ ಜೊತೆಗೆ ನೀನು ಬೆರೆಯುವುದು ನಿನ್ನನ್ನು ಹಾಳು ಮಾಡ್ಲಿಕ್ಕೆ ಬರ್ತದೆ. ರೋಮಪುರ ಪತ್ರಿಕೆ ಪುಸ್ತಕ ತೆಗೆಯೋಣ, 6ನೇ ಅಧ್ಯಾಯ ತೆಗಿರಿ, 12-13 ವಚನ ಓದ್ರಿ. ಹಾ ಸಿ ಏನ್ ಹೇಳ್ತದಮ್ಮ? ಹೀಗಿರುವುದರಿಂದ ಎಲ್ಲಿ ಇದ್ರ ಮೇಲೆ ಈ ದೇಹ ಶಾಶ್ವತವಾಗಿರ್ತದ? ನಂಬ್ತೀರಾ? ಇದು ನಾನು ಸಾಯೋದೇ ಇಲ್ರಿ, ಲೈಫ್ ಲಾಂಗ್ ಇರ್ತೀರಾ? ನೋ, ಇದು ಸಾಯೋ ದೇಹ. ಈಗ ಕೆಲವರಿಗೆ ಏಜ್ 50 ಕ್ರಾಸ್ ಆಗಿದೆ. 50 ಕ್ರಾಸ್ ಆದ್ರೆ ಇನ್ನೆಷ್ಟು ವರ್ಷ ಬದುಕ್ತೀರಿ? ಇನ್ನು 50 ಬದುಕುದಿಲ್ಲ. ಹೌದಾ? ಅಲ್ಲ, ನೀವು ಇನ್ನು 50 ಬದುಕಿದ್ರು ನಿಮಗೆ ಬದುಕು ಮನಸ್ಸೇ ಬರುದಿಲ್ಲ, ಗೊತ್ತಾ? ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ವಚನ ಏನ್ ಹೇಳ್ತದೆ? ಸಾಯತಕ್ಕ ಈ ದೇಹ ಇದು ಸತ್ತೋಗ್ತದೆ. ಇದು ಶಾಶ್ವತವಾಗಿರ್ಲಿಕ್ಕೆ ಬಂದಿಲ್ಲ. ನಾನು ನಿನ್ನೆ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ವಿ, ನಾನ್ ಮಾಡ್ತಾ ಇದ್ದೆ. ಇಷ್ಟು ಪ್ರಯಾಸ ಪಟ್ಟು ಮನುಷ್ಯ ಹಣ 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 ಹಿಂದೆ ಹೋಗ್ತಿರ್ತಾನೆ, ಬಹಳಷ್ಟು ಪ್ರಯಾಸ ಪಡ್ತಿರ್ತಾನೆ. ಅವನ ಜೀವಿತದಲ್ಲಿ ಹಣದ ಹಿಂದೆನೆ ಹೋಗ್ತಿರ್ತಾನೆ. ಆದ್ರೆ ಅವನಿಗೆ ಗೊತ್ತೇ ಇಲ್ಲ, ಅವನು ಇಷ್ಟು ಪ್ರಯಾಸ ಪಟ್ರು ಅದನ್ನ ಅನುಭವಿಸ್ಲಿಕ್ಕೆ ಟೈಮ್ ಇಲ್ಲ. ಅವನ ಹತ್ರ ಟೈಮ್ ಇಲ್ಲ. ಅದು ಮನುಷ್ಯನಿಗೆ ಗೊತ್ತಾಗ್ತಿಲ್ಲ. ಅವನೇನ್ ತಿಳ್ಕೊಂಡಿದ್ದಾನೆ, ಶಾಶ್ವತವಾಗಿ ಇಲ್ಲೇ ಇರ್ಲಿಕ್ಕೆ ಬಂದಿದೇನೋ ಅಂತ. ನೀವು ನೋಡ್ರಿ, ನಿನ್ನೆ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು 2100ನೇ ಇಸ್ವಿಗೆ ಇಂಡಿಯಾ ದೇಶ ಹೆಂಗಿರ್ತದ ಅಂತೇಳಿ. ಈಗ ಹೇಳಿ ಏನು ಪ್ರಯೋಜನ? ಇದ್ದವ್ರೇನಾದ್ರು ನೋಡ್ತಾರೆ ಅದನ್ನ 2100ರಲ್ಲಿ ಏನಾಗ್ತದೆ ಅಂತ. ನಾವು ಅನ್ಕೊಂಡು 2100ರಲ್ಲಿ ಏನಾಗ್ತದೆ ಅಂತ ಹೇಳ್ತಾ ಇದ್ರೆ ನಾವ್ ಇರ್ತೇವ ಅವಾಗ? 2100, ಈಗ 2024, ಇನ್ನ 76 ವರ್ಷದ ಮುಂದಿನ ವಿಚಾರ ಹೇಳ್ತಾ ಇದಾರೆ ಅವರು. 2100ರಲ್ಲಿ ಇಂಡಿಯಾದಲ್ಲಿ ಹಿಂಗ ಆಗತ್ತಂತ. ಬಟ್ ಯಾರು ನೋಡ್ತೇನೋ ಇಲ್ಲಿ ಇದ್ದವರು ಅದನ್ನ? ಅಂದ್ರೆ ನಮ್ಗೆ ಯಾವ ಗ್ಯಾರಂಟಿ ಇಲ್ಲ ರೀ. ಅಬ್ಬಬ್ಬಾ ಅಂದ್ರೆ ಇನ್ನೊಂದು 50 ವರ್ಷ ಈ ಸಂತತಿ ಜನರೇಷನ್ ಮುಗಿದೋಗ್ತದೆ ಅಷ್ಟೇ, ಬೇರೆ ಜನರೇಷನ್ ಇರ್ತದೆ. ಸಾಯತಕ್ಕ ಈ ದೇಹದಲ್ಲಿ ಏನ್ ಮಾಡಬಾರ್ದಂತೆ ನಾವು? ಬೈಬಲ್ ಹೇಳ್ತದೆ, ಪಾಪವನ್ನ ಆಳಗೊಳಿಸಿ ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ. ಅದನ್ನ ಡ್ಯಾನಿಯಲ್ ಗೊತ್ತಿತ್ತು. ರಾಜನ ಊಟ ಎಷ್ಟೊಂದು ಉಂತಿ ನೀನು, ಇದರಿಂದ ನನ್ನನ್ನು ನಾನೇನ್ ಮಾಡ್ಕೊಳಕ್ ಆಗ್ತದೆ, ಇದರಿಂದ ನಾನೇ ಪಾಪಿ ಆಗ್ಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ಹೇಳ್ತೇನೆ, ನನ್ನ ಅಸಹ್ಯ ಹೊಲಸು ಮಾಡ್ಕೊಳಕ್ ಆಗುದಿಲ್ಲ. ಪ್ರಿಯರೇ, ನೆಕ್ಸ್ಟ್ ವಚನ ಓದ್ಮಾ ಹಾಗೆ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ದುಷ್ಟತ್ವಗಳನ್ನ ನಡೆಸುವಂತ ಸಾಧನಗಳಾಗಿ ನಿಮ್ಮ ದೇಹವನ್ನ ಮಾಡಬೇಡ್ರಿ. ಅರ್ಥ ಏನ್ ಹೇಳ್ತಾ ಇದೆ ಅಂದ್ರೆ, ಪಾಪ ಮಾಡುವ ಸಂದರ್ಭ ಬರುವಾಗ ಅದಕ್ಕೆ ರಾಜ್ಯ ಆಗ್ಬೇಡ್ರಿ. ಒಂದು ಪಾಪ ಮಾಡಿ ಏನಾಗುದಿಲ್ಲ ಅಂತ ಪದೇ ಪದೇ ನಿಮ್ಮ ದೇಹ ನಿಮ್ಗೆ ಹೇಳ್ಕೊಡ್ತಿರ್ತದೆ. ಹಾಗೆ ಹೇಳ್ರಿ, ನೋ ಟು ಸಿನ್, ನೋ ಟು ಸಿನ್. ಅವನೇನ್ ಹೇಳ್ತಾನೆ? ನನ್ನನ್ನ ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ನಿನ್ನ ದೇಹದಲ್ಲಿರುವಂತಹ ಒಂದೊಂದು ಅಂಗಗಳು ನಿನ್ನನ್ನು ಪ್ರೇರೇಪಿಸ್ತದೆ ನಿನ್ನನ್ನು ಅಶುದ್ಧ ಮಾಡುವುದಕ್ಕಾಗಿ. ಬಟ್ ನಾವ್ ಹೇಳ್ಬೇಕು, ನೋ ಟು ಸಿನ್. ನೀವು ಯವನಸ್ಥರು ಫ್ರೆಂಡ್ಸ್ಗಳಿದ್ದಾಗ, ಹೌದಲ್ಲ, ಮೊಬೈಲ್ಸ್ಗಳಲ್ಲಿ, ವಿಡಿಯೋ ಗೇಮ್ಸ್ಗಳಲ್ಲಿ ಬಹಳಷ್ಟು ಸಮಯಗಳನ್ನು ನೀವು ಕಳಿತಿರ್ತೀರಿ, ಹೌದಲ್ಲ? ಆಗ ಏನಾಗ್ತದೆ, ನಮ್ಗೆ ಗೊತ್ತಿಲ್ದಂಗೆ ನಮ್ಮನ್ನ ನಾವೇನ್ ಮಾಡ್ಕೊತಿರ್ತೇವೆ? ಅಶುದ್ಧ ಮಾಡ್ಕೊಳ್ತಿರ್ತೇವೆ. ಬಟ್ ಡ್ಯಾನಿಯಲ್ ಜೀವಿತದಿಂದ ಕಲೀಲಿಕ್ಕಿರುವ ಪಾಠ ಏನ್ ಗೊತ್ತಾ? ಯಾವ ಕಾರಣಕ್ಕೂ ಪಾಪದ ವಿಷಯದಲ್ಲಿ ಅವನು ರಾಜ್ಯ ಆಗ್ತಿರ್ಲಿಲ್ಲ. ಎಂಥದೇ ಸಂದರ್ಭ ಬಂದ್ರು ಪಾಪ ಮಾಡ್ಲಿಕ್ಕೆ ಮಾತ್ರ ಅವನು ಒಪ್ತಿರ್ಲಿಲ್ಲ. ಇದೇ ಕ್ವಾಲಿಟಿಯನ್ನ ನಾವು ಯೋಸೆಫನಲ್ಲಿ ನೋಡ್ತೇವೆ. ಇದೇ ಗುಣವನ್ನ ಯೋಸೆಫ್ ಜೀವಿತದಲ್ಲಿ ಕೂಡ ಕಾಣ್ತೇವೆ. ಸೇಮ್ ಅವನು ಸಹ ಎಂಥ ಸಂದರ್ಭ ಒದಗಿ ಬಂದ್ರು ಪಾಪದ ವಿಷಯದಲ್ಲಿ ರಾಜ್ಯ ಆಗ್ಲಿಲ್ಲ. ದಾವಿದ ರಾಜ್ಯ ಆಗೋದ, ಆದ್ರೆ ಯೋಸೆಫನ್ ಲೈಫ್ ಅನ್ನು ಟೆಸ್ಟ್ ಮಾಡ್ರಿ ನೀವು, ಅವನು ರಾಜ್ಯ ಆಗ್ಲಿಲ್ಲ ಪಾಪದ ವಿಷಯದಲ್ಲಿ. ನೋ ಟು ಸಿನ್. ಪ್ರಿಯರೇ, ನಾನು ಒಂದು ಹೇಳ್ತೇನೆ, ದಯಮಾಡಿ ಯವನಸ್ಥರು
ನೀವು ಫ್ರೆಂಡ್ಸ್ ಲೋಕದವ್ರ ಜೊತೆಗೆ ಬಹಳಷ್ಟು ಸಮಯ ಕಳೀತಿರ್ತೀರಿ. ಲೋಕದರೊಟ್ಟಿಗೆ ಕಳೆಯುವಾಗ ಲೋಕದವರಾಗಿ ಜೀವಿಸಬೇಡ್ರಿ. ರೋಮಾಪುರ 12ನೇ ಅಧ್ಯಾಯದಲ್ಲಿ ಹೇಳ್ತದೆ, ನೀವು ಇಹಲೋಕದವರಲ್ಲ, ನೀವು ಪರಲೋಕದವರು. ಇಹಲೋಕದವರ ಸಹವಾಸಕ್ಕೆ ಹೋಗ್ಬೇಡ್ರಿ. ಅಂದ್ರೇನು? ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ಪರಲೋಕದ ಭಾವದವರಾಗಿದ್ದು. ಇಹಲೋಕದ ನಡವಳಿಕೆ ಅನ್ನುವಾಗ, ನೀವು ಇಹಲೋಕದಲ್ಲಿ ಇರುವಾಗ ನಿಮ್ಮ ಜೊತೆಗಿರುವ ಸ್ನೇಹಿತರು ನಿಮ್ಮನ್ನ ಇಹಲೋಕದ ನಡವಳಿಕೆಯಲ್ಲ ಅನುಸರಿಸಿ ನಡೆಸ್ಲಿಕ್ಕೆ ಹೇಳ್ತಾರೆ. ಅದನ್ನ ಮಾಡೋಣ, ಮಜಾ ಮಾಡೋಣ, ಇದನ್ನ ಮಾಡೋಣ ಅಂತ. ಬಟ್ ನೀವು ಎಂದಿಗೂ ಆ ವಿಷಯದಲ್ಲಿ ರಾಜಿ ಆಗ್ಬೇಡ್ರಿ. ನಿಮ್ಮ ನೀವು ಅಶುದ್ಧ ಮಾಡ್ಕೊಳ್ಬೇಡ್ರಿ. ಡ್ಯಾನಿಯಲ್ ನೋಡ್ರಿ, ಅವನ್ ಮನಸ್ಸು ಮಾಡಿದ್ರೆ ಯಾರು ಇಲ್ಲ ಅಲ್ಲಿ, ಅಪ್ಪ ಅಮ್ಮ ಇಲ್ಲ, ಏನು ಇಲ್ಲ, ರಾಜನ ಊಟ ಮಾಡ್ಕೊಂಡು ಬಿಂದಾಸಾಗಿ ಇರ್ಬೋದಿತ್ತು. ಬಟ್ ಅವ್ನ ಡಿಸಿಷನ್ ನೋಡ್ರಿ. ನಾನು ಒಂದ್ ಹೇಳ್ತೇನೆ, ನೀವು ಮನಸ್ಸು ಮಾಡ್ರಿ, ದೇವರು ನಿಮ್ಗೆ ಸಹಾಯ ಮಾಡ್ತಾನೆ. ನೀವು ಅನ್ಕೊಂಡಿರ್ತೀರಿ, ಅಯ್ಯೋ ನಾನು ಹಿಂಗೆ ಹೇಳ್ಬಿಟ್ರೆ ನನಗೆ ಫ್ರೆಂಡ್ಶಿಪ್ ಬಿಟ್ಬಿಡ್ತಾರೇನೋ, ನಾನು ಹಿಂಗೆ ಹೇಳ್ಬಿಟ್ರೆ ನನಗೆ ಕೆಲಸದಿಂದ ತೆಗೆದಾಕ್ತಾರೇನೋ, ಹಿಂಗೆ ಹೇಳ್ಬಿಟ್ರೆ ನಂಗೆ ನಷ್ಟ ಆಗ್ತದೇನೋ. ಹಲೋ, ಅದಾಯ್ತು ಅವನಿಗೆ ಅಲ್ಲಿ? ಹಂಗಾಯ್ತೇನ್ರಿ? ಅವನು ದೇವರ ವಿಷಯದಲ್ಲಿ ಸ್ಟ್ರಾಂಗ್ ಆಗಿ ನಿಂತ, ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ, ದೇವರಿಗೆ ವಿರೋಧವಾಗಿ ನಾನು ಪಾಪ ಮಾಡುದಿಲ್ಲ ಅಂತ ದೃಢವಾಗಿ ಹೇಳ್ದಾಗ ಏನಾಯ್ತು? ಡ್ಯಾನಿಯಲ್ ಪುಸ್ತಕ ಹೋದ್ರಿ, ನೆಕ್ಸ್ಟ್ ವಚನ 9ನೇ ವಚನದಲ್ಲಿ ಏನಿದೆ? ದೇವರು ಕಂಚಿಕೆ ಹೃದಯದಲ್ಲಿ ಕಾರ್ಯ ಮಾಡ್ತಾರೆ. ಹಲೋ, ಯಾರು ಹುಟ್ಟಿಸ್ತಾರೆ? ದೇವರು. ಇದನ್ನ ನಾವು ಮರೆತು ಹೋಗ್ತೇವೆ. ದೇವರು ಕಂಚಿಕೆ ಹೃದಯದ ಒಳಗಡೆ ಕರುಣೆಯನ್ನು ಹುಟ್ಟಿಸಿದ್ರು. ಯಾರ ಬಗ್ಗೆ? ಡ್ಯಾನಿಯಲ್ ಬಗ್ಗೆ, ಶದ್ರಕ್, ಮೇಷಕ್, ಅಬೇದ್ನೆಗೋಗಳ ಬಗ್ಗೆ. ನೀವೇನ್ ತಿಳ್ಕೊಂತೀರಿ? ಅಯ್ಯೋ, ನಾನು ಇವತ್ತು ಆಟ ಆಡಕ್ ಹೋಗಲ್ಲ, ನನ್ನ ಫ್ರೆಂಡ್ಶಿಪ್ ಬಿಟ್ಬಿಡ್ತಾರೆ, ಇವತ್ತು ನನ್ನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ತೆಗೆದಾಕ್ಬಿಡ್ತಾರೆ, ನನ್ನ ಬಾಸ್ ಬೈತಾರೆ, ನನ್ನ ಜನ ಫ್ರೆಂಡ್ಸ್ ನೀನ್ ದೇವರಿಗಾಗಿ ನಿಂತುಕೋ. ನಿನ್ನ ಬಗ್ಗೆ ಕರುಣೆಯನ್ನ ದೇವರು ಹುಟ್ಟಿಸ್ತಾರೆ. ಹಲೋ, ಅರ್ಥ ಆಯ್ತಾ? ಅರ್ಥ ಆದ್ರೆ ಆಮೇಲೆ ಹೇಳ್ತಿದ್ರಿ, ಯಾಕೆ ಬೇಕ್ರಿ ಫಸ್ಟ್ ನಮಗೆ ಫ್ರೆಂಡ್ಸ್ ಇಂಪಾರ್ಟೆಂಟ್. ನಮಗೆ ನೀವೇನ್ರಿ ಸಂಡೇ ಒಂದಿನ ಭೇಟಿ ಆಗ್ತೀರಿ, ಉಳಿದಿನ ನಮ್ಗೆ ಭೇಟಿ ಆಗೋರು ಅವರೇ. ಸಂಡೇ ಒಂದಿನ ಒಂದು ತಾಸು ಮೆಸೇಜ್ ಹೇಳ್ತೀರಿ ನೀವು. ವಾರದಾಗ 7 ದಿನ ನಾವು ಕೆಲಸ ಮಾಡೋದು ಅವ್ರ ಜೊತೆಗೆ ಅಲ್ಲ ನೀವು ಹೇಳುದು. ಇಲ್ಲಿ ನಾನೇನ್ ಹೇಳ್ತಾ ಇದ್ದೇನೆ? ದೇವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮ್ ಫ್ರೆಂಡ್ಸ್ ಬರೋ ದಿನದ 7 ದಿವಸ ನಿಮ್ ಜೊತೆಗಿರ್ತಾರೆ, ಆದ್ರೆ ರಾತ್ರಿ ಮಲಗದಾಗ್ಲೂ ದೇವ್ರು ನಿಮ್ ಜೊತೆಗಿರ್ತಾನೆ, ಮರಿಬೇಡ. ಹೌದಾ? ನಿನ್ ಜೊತೆಗೆ ಬಲ ಇರೋ ತನಕ, ನಿನ್ ಜೇಬಲ್ ಹಣ ಇರೋ ತನಕ ಫ್ರೆಂಡ್ಸ್ ಸಾಥಿ ಕೊಡ್ತಾರೆ. ಎಲ್ಲ ಹೋದ್ಮೇಲೆ ಯಾರು ಸಾಥ್ ಕೊಡೋದಿಲ್ಲ, ಕಡೆಗೆ ದೇವ್ರೇ. ನೋಡಿ, ನೀವು ಎಲ್ಲ ಬಲ ಇದ್ದಾಗ ಎಷ್ಟು ಹಾರಾಡ್ತೇವೆ ನಾವು. ಎಲ್ಲ ಬಲ ಕಳ್ಕೊಂಡ್ಮೇಲೆ ಒಂದೇ ಮೇಲ್ ನೋಡೋದು, ಒಂದೇ ಬಿಟ್ಟು ಬೇರೆ ಇಲ್ಲೇ ಇಲ್ಲ, ದಾರಿನೇ ಇಲ್ಲ, ಮೇಲೆ ಒಂದೇ. ಮರಣದ ಹಾಸಿಗೆಯಲ್ಲಿ ಬಿದ್ದಾಗ ಮಾತು ಬರೋದಿಲ್ಲ ನಿಮಗೆ, ಬರೀ ಬಾಯಿ ಸೊನ್ನೆ ತೋರಿಸ್ತೀರಿ ಅಷ್ಟೇ. ಊಟ ಬೇಕಂತ ಹೇಳೋಕ್ಕೂ ಬಾಯಿ ಇರೋದಿಲ್ಲ ನಿಮ್ದು ಮುಂದೆ. ಅಂತಹ ಸಮಯ ಬರಬಾರ್ದಂದ್ರೆ ಈಗಲೇ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಡ್ರಿ. ಲೋಕದ ವಿಷಯದಲ್ಲಿ ನೋ ಅಂತ ಹೇಳ್ರಿ, ಪಾಪದ ಬಗ್ಗೆ ನೋ ಅಂತ ಹೇಳ್ರಿ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ಒಂದ್ ಸಮಯ ಬರ್ತದ ಬೇಕಾದ್ರೆ ಒಂದೊಂದು ದೇವ ವಾಕ್ಯವನ್ನ ಹೇಳಿದ ಎಲ್ಲ ಮಾತುಗಳು ನೆನಪು ಬರ್ತದೆ ನಿಮಗೆ. ಯಾವಾಗ? ಬೆಡ್ಡಲ್ಲಿ ಮಲಗಿದಾಗ ಹೇಳಿದ್ರು ನನಗೆ, ನಾನು ಕೇಳಲಿಲ್ಲ, ಇಂಥ ಪರಿಸ್ಥಿತಿ ಬಂತು ನನಗೆ. ಇದು ನಿಮಗೆ ಬರ್ತದೆ, ಇದು ಬರಬಾರ್ದು. ಓಕೆ, ಫಸ್ಟ್ ಲೆಸನ್ ಏನು? ಏನಾಗ್ಲಿಲ್ಲ ಅವನು? ಪಾಪದ ಬಗ್ಗೆ ಎಂದಿಗೂ ರಾಜಿ ಆಗ್ಲಿಲ್ಲ. ಪಾಪ ಬರುವಾಗ ತನ್ನ ಸ್ಟ್ಯಾಂಡರ್ಡ್ ಕಳ್ಕೊಳ್ಳಿಲ್ಲ ಅವನು. ತನ್ನ ಸ್ಟ್ಯಾಂಡರ್ಡ್ ಏನಾಗಿತ್ತು? ನಾನು ಎಂದಿಗೂ ಅಶುದ್ಧನಾಗಲಾರೆ, ಅವನ ಸ್ಟ್ಯಾಂಡರ್ಡ್ ಆಗಿತ್ತು. ಇವತ್ತು ನಿಮ್ ಸ್ಟ್ಯಾಂಡರ್ಡ್ ಏನು? ಡೋಂಟ್ ಲೂಸ್ ಯುವರ್ ಸ್ಟ್ಯಾಂಡರ್ಡ್. ನಿನ್ನ ಸ್ಟ್ಯಾಂಡರ್ಡ್ ಏನಂತಾರೆ ಕನ್ನಡದಲ್ಲಿ? ಸ್ಟ್ಯಾಂಡರ್ಡ್ ಅಂದ್ರೆ ವೇ ಆಫ್ ಲೈಫ್, ವೇ ಆಫ್ ಲಿವಿಂಗ್. ನಾ ಜೀವಿಸುವ ರೀತಿ ಅಂತದ್ದು, ನಾನು ಸೇವಿಸುವ ದೇವರು ಯಾರು, ಇದು ನನ್ನ ಸ್ಟ್ಯಾಂಡರ್ಡ್. ಇದನ್ನ ಕಳ್ಕೊಬೇಡ್ರಿ. ಒಂದು ಸಣ್ಣ ಬಿಸ್ಕೆಟ್ ಬದುಕ್ತಾನೆ ಸೈತಾನ, ನಿನ್ ಸ್ಟ್ಯಾಂಡರ್ಡ್ ಕಳ್ಕೊಬೇಡ್ರಿ. ಸಣ್ಣ ಬಿಸ್ಕೆಟಿಗೋಸ್ಕರ ಭಿಕ್ಷೆ ಬೇಡಬೇಡ್ರಿ ಅಂತ. ನಿನ್ ಸ್ಟ್ಯಾಂಡರ್ಡ್ ಭಿಕ್ಷೆ ಬಿಡೋದಲ್ಲ, ನಿನ್ ಸ್ಟ್ಯಾಂಡರ್ಡ್ ಏನು? ಕೊಡೋದು. ಸೈತಾನ್ ಏನ್ ಮಾಡ್ತಾನೆ? ಒಂದ್ ಸಣ್ಣ ಬಿಸ್ಕೆಟ್ ಹಾಕಿ ಬೇಡೋಂಗ್ ಮಾಡ್ತಾನೆ. ಹಂಗ್ ಮಾಡ್ಬೇಡ್ರಿ. ಡೋಂಟ್ ಲೂಸ್ ಯುವರ್ ಸ್ಟ್ಯಾಂಡರ್ಡ್. ಕಾಂಪ್ರಮೈಸ್ ಆಗ್ಬೇಡ್ರಿ ಲೋಕದ ಬಗ್ಗೆ. ಸೈತಾನ್ ಏನಾದ್ರು ತೋರಿಸುವಾಗ, ಮೊಬೈಲ್ ನೋಡ್ತಿರ್ತೀರಿ, ಕೆಟ್ಟದಾಗ ತೋರಿಸುವಾಗ ನೋ ಟು ಸಿನ್ ಹೇಳ್ಬಿಡ್ರಿ. ಐ ವಿಲ್ ನಾಟ್ ಲೂಸ್ ಮೈ ಸ್ಟ್ಯಾಂಡರ್ಡ್. ನನ್ನ ಸ್ಟ್ಯಾಂಡರ್ಡ್ ಏನು? ಪರಿಶುದ್ಧತೆ ನನ್ನ ಸ್ಟ್ಯಾಂಡರ್ಡ್.
ನನ್ನ ಸ್ಟ್ಯಾಂಡರ್ಡ್ ಏನು? ನಾನು ದೇವರ ಮಗ. ನನ್ನ ಸ್ಟ್ಯಾಂಡರ್ಡ್ ಏನು? ನಾನು ರಾಜವಂಶಸ್ಥ, ಯಾಜಕ ವರ್ಗದವರು. ನನ್ನ ಸ್ಟ್ಯಾಂಡರ್ಡ್ ಇದೆ. ಇದನ್ನ ಕಳ್ಕೊಬೇಡ್ರಿ ಸಣ್ಣ ಆಸೆಗಾಗಿ. ಕೊನೆ ತನಕ ಇದನ್ನ ಕಾಪಾಡ್ಕೊಡ್ರಿ. ಅದನ್ನ ನಾವು ಕಾಪಾಡ್ಕೊಂಡ ಯಾರು? ಡ್ಯಾನಿಯಲ್. ನೋ ಟು ಸಿನ್, ಕಾಂಪ್ರಮೈಸ್ ಆಗಲೇ ಇಲ್ಲ ಅವನು. ಎಂದಿಗೂ ಕಾಂಪ್ರಮೈಸ್ ಆಗೋದಿಲ್ಲ ಅವನು. ನೋ, ಅದನ್ನ ನೀವು ಮಾಡ್ರಿ. ಓಕೆ.